ಕಬ್ಬಿಗೆ ಸರ್ಕಾರ 3,300 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿರುವುದನ್ನು ಸ್ವಾಗತಿಸಿ ಶುಕ್ರವಾರ ರಾತ್ರಿಯೇ ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಹಾಗೂ ರೈತ ಮುಖಂಡರು ನಗರದ ಚೆನ್ನಮ್ಮ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ವಾಜೀದ್ ಹಿರೇಕುಡಿ, ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರ ಒತ್ತಡಕ್ಕೆ ಮಣಿದು ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ರೈತರ ಹೋರಾಟಕ್ಕೆ ಕನ್ನಡ ಸಂಘಟನೆಗಳು ಸೇರಿದಂತೆ ವಿವಿಧ ಹೋರಾಟಗಾರರು ಸಾಥ್ ನೀಡಿದ್ದರು ಎಂದರು. ಕೇವಲ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಸಾಲದು, ಸರ್ಕಾರ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಕಡಿವಾಣ ಹಾಕಬೇಕು, ಕಬ್ಬಿನ ತೂಕದಲ್ಲಿ ಮೋಸವಾಗದಂತೆ ನೋಡಿಕೊಳ್ಳಬೇಕು ಎಂದರು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನೀವೇನು ಬೆಲೆ ಏರಿಕೆಯನ್ನು ಮಾಡಿಕೊಟ್ಟಂತ ಬಹಳ ಸಂತೋಷವಾಗಿದೆ. ಇವತ್ತು ರೈತರು ಎಲ್ಲ ನಿಮಗೆ ಕಾಸು ಕೊಡ್ತಿದ್ದಾರೆ. ರೈತರಿಗೆ ಅನ್ಯಾಯ ಆಗಿರುವಂತ ಇವತ್ತಂತ ಅನ್ಯಾಯ ಪರಿಸ್ಥಿತಿಯನ್ನು ನೀವು ಮಾಡಿಕೊಟ್ಟಿದ್ರೆ ಬೆಳಗಾವಿ ರಾಜಕಾರಣಿ ಗುಲಾಮರನ್ನು ಅಂತ ನಾವು ಹೇಳ್ತಾ ಇದ್ದೀನಿ. ಇವತ್ತು ಸರ್ಕಾರದ ಏನೋ ಒಂದು ಶಕ್ತಿಯನ್ನು ತರಿಸಿ ಎಲ್ಲ ಫ್ಯಾಕ್ಟರಿ ಮಾಲೀಕರನ್ನು ಕರೆಸಿ ಮಾತಾಡಿಕೊಂಡು ಬೆಲೆ ಏರಿಕೆಯನ್ನು ಕೂಡ ನೀವು ಮಾಡಿಕೊಟ್ಟಿದ್ರಿ, ಬಹಳ ಸಂತೋಷವಾಗಿದೆ. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಯಾರಿಗೂ ಕೂಡ ಅನ್ಯಾಯ ಆಗಿದ್ದಕ್ಕೂ ಇಂಥ ಒಂದು ಬಗೆಹರಿಸುವಂತ ಕೆಲಸ ನೀವು ಮಾಡಿಕೊಟ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇದು ಉಳಿಯುವಂತ ಸರ್ಕಾರವನ್ನು ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಾವು ಇನ್ನಾದ್ರೂ ಕೂಡ ಮನವಿ ಮಾಡ್ತಾ ಇದ್ದೇವೆ. ರೈತರಿಗೆ ಪ್ರತಿಯೊಂದು ಯಾವುದು ಅನ್ಯಾಯ ಆಗಿದ್ರು ಕೂಡ ಗಮನಕ್ಕೆ ತರುವಂತ ಕೆಲಸವನ್ನು ನೀವು ಮಾಡಬೇಕು. ನೀವು ಮಾಡಿದ್ರ ಮೂಲಕ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅನ್ನುವಂತ ನಾನು ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಏನು ಅಲ್ಲಿ ಹತ್ತರ್ಗಿಟ್ಟೋಲಲ್ಲಿ ಬಂದನ್ನು ಮಾಡಿಕೊಂಡು ರೈತರಿಗೆ ಬಹಳ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡು ನೀವು ಘೋಷಣೆ ಅವಾಗ ಮಟ್ಟ ಮಾಡೋದಿಲ್ಲ, ಅಲ್ಲಿವರೆಗೆ ಹೋರಾಟವನ್ನು ನಿಂದಿಸುವುದಿಲ್ಲ ಅಂತ ಹೇಳ್ಕೊಂಡು ಅವರು ಹೋರಾಟವನ್ನು ನಡೆಸ್ತಾ ಇದ್ರು. ನಾಳೆ ಇಡೀ ಕರ್ನಾಟಕ ಬಂದ್ ಕರೆಯನ್ನು ಕೊಡುವಂತ ಘೋಷಣೆ ನಮ್ಮ ಜೊತೆಗೆ ಎಲ್ಲರೂ ಮಾತಾಡಿದ್ರು. ನೀವೇನು ಘೋಷಣೆ ಮಾಡಿದಕ್ಕೆ ಈ ಹೋರಾಟವನ್ನು ಎಲ್ಲರೂ ಹಿಂದೆ ಪಡೆದಿದ್ದಾರೆ. ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ತುಂಬಾ ಅಭಿನಂದನೆ. ಸಂಕಲ್ಪ ಸಿಂಧಿ, KMM ನ್ಯೂಸ್ ಬೆಳಗಾವಿ.